ಅದಕ್ಕೆ ಬಂದುಬಿಟ್ಟು ಅದು ಕಂಟ್ರೋಲ್ ತಗೊಂಡು ಆ ಸ್ಲೋ ಪೇಂಟಿಂಗ್ ಒಂದೆರಡು ಸ್ಲೋ ನಮ್ಮ ಸ್ಟಾಫ್ಗೆ ಸಣ್ಣ ಪುಟ್ಟ ಲೇಟ್ ಆಯಿತು. ಅದಾದಮೇಲೆ ಸಾರ್ವಜನಿಕ ಯಾವುದು ಆಗಿದ್ದು ಈವರೆಗೂ ಯಾವುದೂ ಇಲ್ಲಿ ಕಂಪ್ಲೇಂಟ್ ಬಂದಿಲ್ಲ. ಅದಾದ ನಂತರ ಕಂಟ್ರೋಲ್ ತೊಗೊಂಡು ಇಮಿಡಿಯೇಟ್ಲಿ ಅಲ್ಲಿಂದ ಮತ್ತೆ ಗಣೇಶ ಮೂರ್ತಿನೂ ವಿಸರ್ಜನೆಗೆ ಹಂಗೆ ಪ್ರೊಸೆಷನ್ ಕಂಟಿನ್ಯೂ ಮಾಡಿಕೊಂಡು ಒಂದು 100-120 ಜನ ಹೋಗ್ಬಿಟ್ಟು ನಾವು ವಿಸರ್ಜನೆ ಮಾಡಿದ್ದಾರೆ. ಆನಂತರ ಸಿಚುವೇಶನ್ ಎಲ್ಲ ಕಂಟ್ರೋಲ್ ಆಗಿದೆ. ಮತ್ತು ಅದೇ ರೂಟಲ್ಲಿ ಮತ್ತೆ ಇನ್ನೊಂದು ಅರ್ಧ ಗಂಟೆ ಅಂದರೆ ಇನ್ನೊಂದು ಗಣೇಶ ಮೂರ್ತಿನ ವಿಸರ್ಜನೆಗೆ ಹೋಗಿತ್ತು, ಅಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಸೊ ಅದಕ್ಕೆ ಸ್ವಲ್ಪ ಹಿನ್ನೆಲೆಯಲ್ಲಿ ಸ್ವಲ್ಪ ಒಂದು ಈ ಪ್ರೊವೊಕೇಟಿವ್ ಸ್ಪೀಚ್ ಮಾಡೋದರಲ್ಲಿ ಅದು ಇಬ್ಬರು ಮಾಡಿದ್ದಾರೆ, ಎರಡು ಕೋಮಿಂದ. ಸೊ ಆ ಇಬ್ಬರ ಮೇಲೆ ನಾವು ಪ್ರಕರಣ ದಾಖಲು ಮಾಡಿದ್ವಿ, ಅವ್ರ ಮೇಲೆ ಕ್ರಮವನ್ನು ತಗೊಳ್ತಾ ಇದ್ದೀವಿ. ಇದಾದ ನೀನು ಆಗಿದ ನಂತರ ನಮ್ಮ ನೈಟು ನಾನು ಇಲ್ಲಿ ಬಂದಿದ್ದೆ, ನಾನು ನೈಟಿಂದ ಇಲ್ಲೇ ಕ್ಯಾಂಪ್ ಮಾಡಿದ್ವಿ. ನಮ್ಮ SP ಅವರು ಎಲ್ಲ ಸ್ಟಾಫ್ ಹಾಕ್ಕೊಂಡು ನೈಟ್ ಸಿಚುವೇಶನ್ ಕಂಪ್ಲೀಟ್ಲಿ ಅಂಡರ್ ಕಂಟ್ರೋಲ್ ಇದೆ ಮಾಡಿದ್ದೀವಿ. ನಮ್ಮ ಪ್ರತಿ ಏರಿಯಾದಲ್ಲೂ ಸ್ಟಾಫ್ ಹಾಕಿದ್ದೀವಿ. ನೈಟೆಲ್ಲ ಪೆಟ್ರೋಲಿಂಗ್ ಮಾಡಿಬಿಟ್ಟು ಸಿಟಿನಲ್ಲಿ ಕಂಪ್ಲೀಟ್ ಅಬ್ಸಲ್ಯೂಟ್ಲಿ ನಾರ್ಮಲ್ ಸೇರುವ ರೀತಿಯಲ್ಲಿ ಇದೆ. ರಾತ್ರಿಯಿಂದ ಈಗ ತಾವು ಹೊರಗಡೆ ನೋಡಿ ಎಲ್ಲ ಅಬ್ಸಲ್ಯೂಟ್ಲಿ ಶಾಂತಿಯುತ ವಾತಾವರಣ ನಿರ್ಮಾಣವಾಗಿ ಹಿಂದೆ ಏನಿತ್ತು ಅದೇ ರೀತಿಯಲ್ಲಿ ಆಗಿದೆ. ಸೊ ಇದರಲ್ಲಿ ಯಾರು ಈ ಕಿಡಿಗೇಡಿಯಲ್ಲಿ ಬಂದು ಕಲ್ಲು ತೂರಾಟ ಮಾಡಿದ್ದಾರೋ ಅವ್ರನ್ನ ನೈಟು ಕೆಲವ್ರನ್ನ ನಾವು ರೆಡ್ ಹ್ಯಾಂಡೆಡ್ ಆಗಿ ಹಿಡ್ಕೊಂಡಿದ್ದೀವಿ. ಕೆಲವರು ಜನನೂ ನಾವು ಐಡೆಂಟಿಫೈ ಮಾಡಿ ಒಂದು ಟೋಟಲ್ 30 ಜನನೂ ಸೆಕ್ಯೂರ್ ಮಾಡಿದ್ದೀವಿ. 30 ಜನ ಆಗಿದ್ದಾರೆ. ಅದಾದ ನಂತರ ಇನ್ನೇನೆಂದರೆ ಈ ಕೆಲವು ಸಾಕ್ಷಿಗಳು ಸಿಕ್ಕಿದ್ದೇವೆ, ಸ್ವಲ್ಪ ಸಿಕ್ಕಿದ್ದೇವೆ. ಅದ ಮೇಲೆ ಇನ್ನೂ ಐಡೆಂಟಿಫಿಕೇಷನ್ ಮಾಡೋದು ಪ್ರಕ್ರಿಯೆ ಇನ್ನೂ ನಡೀತಾ ಇದೆ. ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ, ಬಂದು ಗಿಡಿಗಳು ಅದರಲ್ಲಿ ಬಂದು ಶಾಂತಿ ಸುವ್ಯವಸ್ಥೆಯನ್ನು ಡಿಸ್ಟರ್ಬ್ ಮಾಡಿದ್ದಾರೋ ಅವರೆಲ್ಲರ ಮೇಲೂ ನಿದರ್ಶನವಾಗಿ ಆ್ಯಕ್ಷನ್ ತಗೊಳ್ತೇವೆ. ಅದಾದ ನಂತರ ಅದು ಈಗ ವಿಚಾರಣೆ ನಡೀತಾ ಇದೆ. ಯಾಕಂದರೆ ಅವರು ಅಲ್ಲಿ ಬಂದು ಪ್ರೊಸೆಷನ್ ಹೋಗೋ ಸಮಯದಲ್ಲಿ ಬಂದು ಮಾಡಿದಂದರೆ, ಯಾಕಂದರೆ ಆಗಾಗ ಸಡನ್ ಪ್ರೊವೊಕೇಷನ್ ಏನಾಗಿದ್ದು ಕಂಡು ಬಂದಿಲ್ಲ. ಸೊ ಉದ್ದೇಶಪೂರ್ವಕ ಮಾಡೋ ರೀತಿಯಲ್ಲಿ ಕಾಣುತ್ತಿದೆ. ಅದು ಇನ್ನು ವಿಚಾರಣೆ ನಡೀತಾ ಇದೆ. ಇನ್ನೊಂದೇನೆಂದರೆ ಈಗ ಬೆಳಿಗ್ಗೆಯಿಂದ ನಾವು ಕಂಪ್ಲೀಟ್ ಸ್ಟಾಫ್ ಎಲ್ಲ ಹಾಕ್ಕೊಂಡಿದ್ದೀವಿ. ಇವತ್ತು ಎಲ್ಲ ಸಿಟಿನಲ್ಲಿ ಬಂದೋಬಸ್ತ್ ನಡೀತಾ ಇದೆ. ತಮ್ಮದವರು ಹೇಳುವುದೇನೆಂದರೆ ಈಗ ಕಂಪ್ಲೀಟ್ ದಾವಣಗೆರೆ ನಗರದಲ್ಲಿ ಪ್ರಶಾಂತ ಶಾಂತಿಯುತ ವಾತಾವರಣ ಇದೆ. ಯಾರಾದರೂ ಮತ್ತೆ ಏನಾದರೂ ಅದೇ ರೀತಿಯಲ್ಲಿ ಏನಾದರೂ ಕಿರಿಕಿರಿ ಮಾಡೋದು, ಇಲ್ಲಾಂದರೆ ಶಾಂತಿ ಭಂಗ ಮಾಡೋಕ್ಕೆ ಪ್ರಯತ್ನ ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಆ್ಯಕ್ಷನ್ ತಗೊಳ್ತೇವೆ. ಅದಕ್ಕೆ ಸಫಿಷಿಯೆಂಟ್ ನಾವೆಲ್ಲ ಸ್ಟಾಫ್ ಇದೆ, ನಾವೆಲ್ಲ ನಮ್ಮ ಆಫೀಸರ್ಸ್ ಇದ್ದಾರೆ. ಯಾವ ರೀತಿಯ ಗಲಭೆ ಕ್ರಿಯೇಟ್ ಮಾಡೋಕ್ಕೆ ಏನಾದರೂ ಮಾಡಿದರೆ ಮಾತ್ರ ನಿರ್ದಾಕ್ಷಿಣ್ಯವಾಗಿ ಆ್ಯಕ್ಷನ್ ತಗೊಳ್ತೇವೆ. ಈ ಪ್ರಕರಣ ಸಂಬಂಧಪಟ್ಟಂಗೆ ಸೋಷಿಯಲ್ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಒಂದು ಕಡೆ ಸತೀಶ್ ಪೂಜಾರು ಮತ್ತು ಇನ್ನೊಬ್ರು, ಸೊ ಅವ್ರನ್ನೇನಾದ್ರು ವಶಪಡೆ ಅಂತ ಅದ್ಮೇಲೆ ನಾವು ಕಾನೂನು ರೀತಿ ಏನು ಮಾಡಬೇಕು ಎಲ್ಲ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಅದಾದ ನಂತರ ತಮಗೆ ಹೇಳ್ತೀವಿ. ಯಾಕಂದರೆ ಯಾರು ಈ ಘಟನೆ ಆಗಲಿಕ್ಕೆ ಮೂಲ ಕಾರಣ ಯಾರಿದ್ದರು, ಏನಕ್ಕಾಗಿದೆ, ಯಾರು ಪ್ರಚೋದನೆ ಮಾಡಿದ್ರು, ಯಾರ ಕಣಿದು ಏನಾಗಿದೆ, ಯಾರು ಇನ್ವಾಲ್ವ್ ಆಗಿ ಮಾಡಿದವ್ರಿಗೆ ಯಾರು ಡೈರೆಕ್ಟಾಗಿ ಇಂಡೈರೆಕ್ಟ್ ಸಪೋರ್ಟ್ ಮಾಡಿದ್ರೆ, ಯಾರು ಎಲ್ಲದನ್ನು ನಾವು ಕಲೆಕ್ಟ್ ಇದ್ದೀವಿ. ಯಾರನ್ನೂ ಬಿಡುವ ಪ್ರಶ್ನೆ ಇಲ್ಲ. ಈ ಪ್ರಕರಣದಲ್ಲಿ ನಿಮ್ಮ ಮೆಂಚು ಗಾಯ ನಮ್ಮ ಇಬ್ಬರು ಸಿಬ್ಬಂದಿಗೆ ಒಂದು ಸಣ್ಣ ಗಾಯಗಳಿದೆ. ಒಬ್ಬರು ತಲೆ ಮೇಲೆ ಒಂದು ಸಣ್ಣ ಗಾಯ ಇತ್ತು, ಒಂದು ಮೂಗಿಗೆ ಒಂದು ಗಾಯ ಆಗಿತ್ತು. ಸೊ ಅವು ನಾರ್ಮಲಾಗಿ ಸಣ್ಣ ಗಾಯ ಆಗಿತ್ತು. ನಮ್ಮದು ಏನಂದರೆ ಪ್ರಾಪರಾಗಿ ಈ ಏರಿಯಾ ಸೆನ್ಸಿಟಿವ್ ಏರಿಯಾ ಅಂತ ಹೇಳಿಬಿಟ್ಟು ಎಲ್ಲ ಬ್ಯಾರಿಕೇಡಿಂಗ್ ಮಾಡಿಬಿಟ್ಟು ನಮ್ಮವರು ಎಲ್ಲ ಸ್ಟಾಫ್ ಪ್ರಾಪರಾಗಿ ಹೆಲ್ಮೆಟ್ ಹಾಕ್ಕೊಂಡು ಪ್ರಾಪರಾಗಿ ಇದು ಮಾಡ್ಕೊಂಡು, ಇನ್ನೊಂದೇನೆಂದರೆ ಸ್ವಲ್ಪ ಈ 2-3 ಡೇಸಿನ ಸ್ವಲ್ಪ ಡಿಸ್ಟರ್ಬ್ ಥರ ಇರೋದ್ರಿಂದ ನಾವು ಪ್ರತಿಯೊಂದು ಪ್ರೊಸೆಷನ್ನು ಸ್ಟಾಫ್ ಹಾಕಿಬಿಟ್ಟು ಕಳಿಸ್ತಾ ಇತ್ತು, ಎಲ್ಲ ಪ್ರಾಪರಾಗಿ ಬಂದೋಬಸ್ತ್ ಮಾಡಿ. ಆ ಬಂದೋಬಸ್ತ್ ಮಾಡಿದ್ದಕ್ಕೇ ನಾವು ಇಮಿಡಿಯೇಟ್ಲಿ ಕಂಟ್ರೋಲ್ ಮಾಡೋಕ್ಕೆ ಆಗಿತ್ತು. ಅದೇನೆಂದರೆ ಆ ಘಟನೆ ನಾಳಿದ ವಿತಿನ್ 3 to 5 minutes ಒಳಗಡೆ SP ಬಂದು ಕಂಟ್ರೋಲ್ ತೊಗೊಂಡಿದ್ದಾರೆ, ತಾವು ಅರ್ಥ ಮಾಡ್ಕೊಳ್ಳಿ. ಸೊ ಅಬ್ಸಲ್ಯೂಟ್ಲಿ ನಾವು ನಮ್ಮ ಸ್ಟಾಫ್ ಅವರು ಇಮಿಡಿಯೇಟ್ಲಿ ಆಗಿದ್ದು ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.